ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಹೇಳುತ್ತಲ್ಲಣ್ಣ, ನಿನ್ಗೆ ಎಷ್ಟು ಕ್ಲೀನ್ ಆಗಿ ಹೇಳಿದ್ದೀನಿ. ಅದು ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ. ಬ್ಯಾಲೆಟ್ ಬಿಟ್ಟಿದೀವಿ. ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂತದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ. ಅದನ್ನ ತಿರ್ಚಕ್ ಯಾರು ಆಗಲ್ವಲ್ಲ. ಇವಿಎಂ ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದ್ ಹೆಜ್ಜೆ ಮುಂದೆ ಹೋಗಿದೀವಿ. ಒಂದ್ ಹೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂತದ್ದು ಸರಿನಾ ತಪ್ಪ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನಾ ಹೇಳ್ದಲ್ಲಪ್ಪ, ಮುಂದೆ ಹೋಗಿದೀವಿ ಅಂತ. ಇನ್ಯಾಕೆ ವಿಶ್ಲೇಷಣೆಗಳು ಹೋಗ್ಬೇಡಿ, ಅಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡೋಗಿದೆ ಅಲ್ಲ, ಅವ್ರಿಗೆ ಆತ್ಮೀಯರು, ಅವ್ರನ್ನೇ ಕೇಳ್ಬೇಕು. ಹಂಗಂತಾರೆ. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರಿರ್ಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ, ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ. ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ಅಲ್ಲ, ಹೇಳಿದ್ನಲ್ಲ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ಗೆ ಇತಿಹಾಸ ಇದೆ. ಕರ್ನಾಟಕ ಪೊಲೀಸ್ ಬಹಳಷ್ಟು ಶಕ್ತಿಶಾಲಿ ಆಗಿದೆ. ಸೊ ಆ ಘನತೆಗೆ ಧಕ್ಕೆ ಬರದೇ ಇರೋ ರೀತಿ ಸರ್ಕಾರದ ತೀರ್ಮಾನಗಳು ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೆ. ಏನ್ ಮೇಡಮ್ ಹಿಂದೆಯಿಂದ ನಗ್ತಾ ಇದ್ದೀರಾ? ಇನ್ನ ಟೈಮ್ ಇದೆಯಲ್ಲ, ಮಾತಾಡೋಣ ಬಿಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ವೆಯ್ಟ್ ಮಾಡಿ. ಭಗವಂತನ ಇಚ್ಛೆ, ಏನೇನ್ ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಥ್ಯಾಂಕ್ ಯು. ನೀವೆಲ್ಲ ಇದ್ದೀರಲ್ಲ, ನಿಮ್ಮ ನೇತೃತ್ವದಲ್ಲಿ ಎಲ್ಲವೂ ನಡೀಲಿ. ಅವರು ರಾಮೋತ್ಸವ ಬಿಸಿಲಿದ್ದಾರೆ, ರಾಮೋತ್ಸವ ಮಾಡೋ ಬಿಸಿಲಿದ್ದಾರೆ. ನನಗೆ ಗೊತ್ತಿಲ್ಲ ಅಪ್ಪ, ಅವನ್ನೇ ಕೇಳಿದೆ, ಯಾರು ಹೇಳಿದ್ರು ನಿನ್ಗೆ ಅಂತ. ಥ್ಯಾಂಕ್ ಯು.